Good morning, students. In the last class, we discussed about the concept of revenue. In that concept, we discussed the total revenue, average revenue, and marginal revenue. These are the types of revenue. ನಾವು ಕಳೆದ ಸೆಷನ್ನಲ್ಲಿ ಏನನ್ನು ಅಧ್ಯಯನ ಮಾಡಿದ್ದೀವಿ ಅಂದರೆ ಆದಾಯದ ಕುರಿತು ಅಧ್ಯಯನ ಮಾಡಿದ್ದೀವಿ. ಅದರಲ್ಲಿ ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ, ಇವುಗಳು ಆದಾಯದ ವಿಧ ಅಲ್ವಾ, ಅವುಗಳನ್ನು ಕುರಿತು ಏನು ಮಾಡಿದ್ದೀವಿ, ಅಧ್ಯಯನ ಮಾಡಿದ್ದೀವಿ. ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿ ಕಾನ್ಸೆಪ್ಟ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. Before going to know the conditions of profit maximization, we should know the meaning of profit. Now, let's discuss what's the meaning of profit. Profit is nothing but it's excess of the revenue which is earned by the firm by selling its total output. It's a excess of revenue. ಆದಾಯದಲ್ಲಿನ ಹೆಚ್ಚಳ. ನಾವು ಯಾವುದೇ ಒಂದು ಸರಕನ್ನು ಅಥವಾ ವಸ್ತುವನ್ನು ಯಾವ ಬೆಲೆಯಲ್ಲಿ ತಯಾರು ಮಾಡಿ ಅದನ್ನು ಮಾರಾಟ ಮಾಡ್ತೀವಲ್ವ, ಆ ಬೆಲೆಗಿಂತ ಹೆಚ್ಚಿನ ಹಣವನ್ನು ಗಳಿಸಿದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಲಾಭ ಅಥವಾ ಪ್ರಾಫಿಟ್ ಅಂತ ಕರಿತೀವಿ. ಸೊ ಪ್ರಾಫಿಟ್ ಈಸ್ ನಥಿಂಗ್ ಬಟ್ ಎಕ್ಸೆಸ್ ಆಫ್ ದ ರೆವಿನ್ಯೂ which is earned by the firm by selling its total output. ಒಂದು ಉದ್ಯಮ ಸಂಸ್ಥೆಯು ತನ್ನ ಒಟ್ಟು ಉತ್ಪನ್ನವನ್ನು ಮಾರಾಟ ಮಾಡಿದ್ದಕ್ಕಾಗಿ ಗಳಿಸುವ ಆದಾಯದಲ್ಲಿನ ಹೆಚ್ಚಳವನ್ನು ಏನಂತ ಕರೀತಾರೆ, ಲಾಭ ಅಂತ ಕರೀತಾರೆ. In other words, the profits are the difference between the total revenue and total ಕಾಸ್ಟ್. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಲಾಭ ಅಂದರೆ ಏನಾಗಿದೆ, ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸ ಅಂತ ನಾವು ಹೇಳ್ಬೋದು. ಸೊ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ರೆವಿನ್ಯೂ ಆ್ಯಂಡ್ ಟೋಟಲ್ ಕಾಸ್ಟ್ ಆಫ್ ದಿ ಪ್ರೊಡಕ್ಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ profit. So here the firm's profit denoted by the pi. ಫರ್ಮ್ಸ್ ಪ್ರಾಫಿಟನ್ನು ನಾವೇನಂತ ಡಿನೋಟ್ ಮಾಡ್ತೀವಿ, ಪೈ ಅನ್ನುವಂತಹ ಲೆಟರ್, ಇಟ್ಸ್ ಅ ಗ್ರೀಕ್ ಲೆಟರ್ನಿಂದ ನಾವು ಪ್ರಾಫಿಟ್ ಮಾಡ್ತೀವಿ. ಸೊ ಆ್ಯಸ್ ಪರ್ ದಿಸ್ ಸೆಂಟೆನ್ಸ್ ಇಟ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ರೆವಿನ್ಯೂ ಆ್ಯಂಡ್ ಟೋಟಲ್ ಕಾಸ್ಟ್. ಅಂದರೆ ಟಿ ಆರ್ ಮೀನ್ಸ್ ಟೋಟಲ್ ರೆವಿನ್ಯೂ ಮೈನಸ್ ಟಿ ಸಿ ಮೀನ್ಸ್ ಟೋಟಲ್ ಕಾಸ್ಟ್. ಒಟ್ಟು ಆದಾಯವನ್ನು ನಾವು ಏನು ಮಾಡಬೇಕು, ಒಟ್ಟು ವೆಚ್ಚದ ಜೊತೆಯಲ್ಲಿ ಮೈನಸ್ ಅಥವಾ ಕಳೆದಾಗ ಏನು ಸಿಗುತ್ತೆ, ನಮಗೆ ಪ್ರಾಫಿಟ್ ಅಥವಾ ಲಾಭ ಸಿಗುತ್ತೆ ಅಂತ ನೋಡ್ಬೋದು. ಸೊ ದ ಪ್ರಾಫಿಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೋಟಲ್ ರೆವಿನ್ಯೂ ಆ್ಯಂಡ್ ದ ಟೋಟಲ್ ಕಾಸ್ಟ್. ಸೊ ದ ಗ್ಯಾಪ್ ಬಿಟ್ವೀನ್ ದ ಟೋಟಲ್ ರೆವಿನ್ಯೂ ಆ್ಯಂಡ್ ದ ಟೋಟಲ್ ಕಾಸ್ಟ್ ಈಸ್ ದ ಫರ್ಮ್ಸ್ ಪ್ರಾಫಿಟ್. Every firm wishes to maximize its profit. So the firm would like to identify quantity at which its profits are maximum. So ಇಲ್ಲಿ ಏನಿದೆ, ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸವನ್ನು ನಾವು ಏನಂತೀವಿ, ಲಾಭ ಅಂತ ಕರಿತೀವಿ. ಸೊ ಲಾಭವನ್ನು ನಾವು ಗ್ರೀಕ್ ವರ್ಡ್ ಅಂತ ಆದಂತಹ ಪೈ ಇಂದ ಡಿನೋಟ್ ಮಾಡಿದರೆ, ಪೈ ಅಂತ ಗುರುತಿಸಿದ್ರೆ, ಪೈ ಇಸ್ ಈಕ್ವಲ್ ಟು ಟಿ ಆರ್ ಮೈನಸ್ ಟಿ ಸಿ. ಟಿ ಆರ್ ಮೀನ್ಸ್ ಒಟ್ಟು ಆದಾಯ ಮೈನಸ್ ಟಿ ಸಿ ಒಟ್ಟು ವೆಚ್ಚ. ಇದನ್ನು ಕಳೆದಾಗ ಏನು ಸಿಗುತ್ತೆ, ನಮಗೆ ಲಾಭ ಸಿಗುತ್ತೆ. ಸೊ ಈ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ನಡುವಿನ ಏನು ಅಂತರ ಇದೆ, ಯಾವ ರೀತಿ ಅಂತರ ಸಿಗುತ್ತಲ್ವ, ಅದು ಏನಾಗಿರುತ್ತೆ, ಒಂದು ಉದ್ಯಮ ಸಂಸ್ಥೆಯ ಲಾಭ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲ ಉದ್ಯಮ ಸಂಸ್ಥೆ ಏನು ಮಾಡುತ್ತೆ, ತನ್ನ ಸಂಸ್ಥೆಯ ಲಾಭವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಎಲ್ಲ ಉದ್ಯಮ ಸಂಸ್ಥೆ ಯಾವ ಮಟ್ಟದಲ್ಲಿ ಅಥವಾ ಎಷ್ಟು ಪ್ರಮಾಣದ ಸರಕನ್ನು ಮಾರಾಟ ಮಾಡೋದ್ರಿಂದ ಅಥವಾ ಎಷ್ಟು ಕಡಿಮೆ ವೆಚ್ಚದಲ್ಲಿ ಅಧಿಕ ಸರಕನ್ನು ಮಾರಾಟ ಮಾಡೋದ್ರಿಂದ ಲಾಭವನ್ನು ಗರಿಷ್ಠೀಕರಣಗೊಳಿಸಿಕೊಳ್ಳಬಹುದು ಅನ್ನೋದನ್ನು ನಿರ್ಧಾರ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ನೋಡ್ಬೋದು. ಇಸ್ ಇಟ್ ಕ್ಲಿಯರ್? Okay, now we are going to be looking at the conditions for profit maximization in perfect competition market. So the conditions of profit maximization. Here we can see three
conditions. The first one is the price or P must equal MC. The price or P must equal MC or MR equals to MC. This is the first condition. And the second condition is MC is non-decreasing or slope of MC is positive. Here first condition is the price or P must equal to MC or MR must be equal to the MC, and the second one is MC is non-decreasing or the slope of MC is positive. And the last condition is, here also we can see two conditions. In short run, price must be greater than or equal to the average variable cost. Price must be greater than or equal to the average variable cost. And in long run, price must be greater than or equal to the average cost. Here in short run we can see average variable cost. In long run, average cost. Price ಏನಾಗಿರಬೇಕು, average ಕಾಸ್ಟ್ ಅಥವಾ average ವೇರಿಯಬಲ್ ಕಾಸ್ಟ್ಗೆ ಗಿಂತ ಹೆಚ್ಚು ಅಥವಾ ಈಕ್ವಲ್ ಆಗಿ ಇರಬೇಕು. ಸೊ ಪ್ರಾಫಿಟ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಅಲ್ವಾ. ಸೊ ಪ್ರಾಫಿಟ್ ಏನು ಅಂತ ತಿಳ್ಕೊಂಡ ನಂತರ ಲಾಭವನ್ನು ಹೆಚ್ಚಿಸೋದಕ್ಕೆ ಅಥವಾ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೆ ಕೆಲವು ಕಂಡೀಷನ್ಸ್, ಷರತ್ತುಗಳು ಇರೋದನ್ನು ನೋಡ್ಬೋದು. ಇದರಲ್ಲಿ ನಾವು ಮುಖ್ಯವಾಗಿ 3 ಕಂಡೀಷನ್ಗಳು ಇರೋದನ್ನು, ಷರತ್ತುಗಳು ಇರೋದನ್ನು ನೋಡ್ಬೋದಾಗಿದೆ. ಸೊ ಫಸ್ಟ್ ಕಂಡೀಷನ್ ಏನಾಗಿದೆ ಅಂದರೆ, ಬೆಲೆ ಪಿ ಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿ ಇರಬೇಕು. ಬೆಲೆ ಸೀಮಾಂತ ವೆಚ್ಚಕ್ಕೆ ಸಮನಾಗಿ ಇರಬೇಕು ಅಥವಾ ಮಾರ್ಜಿನಲ್ ರೆವಿನ್ಯೂ, ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿ ಇರಬೇಕು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್, ಸೀಮಾಂತ ವೆಚ್ಚವು ಇಳಿಮುಖವಾಗಿ ಇರುವುದಿಲ್ಲ. ಸೀಮಾಂತ ವೆಚ್ಚ ಇಳಿಮುಖವಾಗಿ ಇರುವುದಿಲ್ಲ ಅಥವಾ ಸ್ಲೋಪ್ ಆಫ್ MC ಈಸ್ ಪಾಸಿಟಿವ್. ಸೀಮಾಂತ ವೆಚ್ಚದ ಇಳಿಜಾರು ಏನಾಗಿರುತ್ತೆ, ಧನಾತ್ಮಕವಾಗಿ ಇರುತ್ತೆ. ಆ್ಯಂಡ್ ದ ಲಾಸ್ಟ್ ಕಂಡೀಷನ್, ಅದು ನಾವು 2 ವಿಧದಲ್ಲಿ ನೋಡ್ಬೋದಾಗಿದೆ. ಒಂದು ಅಲ್ಪಾವಧಿಯಲ್ಲಿ ಯಾವ ರೀತಿಯಾಗಿರುತ್ತೆ ಮತ್ತು ಇನ್ನೊಂದು ದೀರ್ಘಾವಧಿಯಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ, ಅಲ್ಪಾವಧಿಯಲ್ಲಿ ಮಾರುಕಟ್ಟೆ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬಹುದು ಅಥವಾ ವೆಚ್ಚಕ್ಕೆ ಸಮನಾಗಿ ಇರಬೇಕಾಗುತ್ತದೆ. ಅಲ್ಪಾವಧಿಯಲ್ಲಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು ಅಥವಾ ಅದಕ್ಕೆ ಸಮನಾಗಿ ಇರಬೇಕು. ಆ್ಯಂಡ್ ದೀರ್ಘಾವಧಿಯಲ್ಲಿ ಏನಾಗಿರಬೇಕು, ಬೆಲೆಯು ಸರಾಸರಿ ವೆಚ್ಚ, ಇಲ್ಲಿ ಸರಾಸರಿ ಬದಲಾಗುವ ವೆಚ್ಚ, ಆವ್ರೇಜ್ ವೇರಿಯಬಲ್ ಕಾಸ್ಟನ್ನು ನೋಡ್ತೀವಿ, ಬಟ್ ಹಿಯರ್ ಸರಾಸರಿ ವೆಚ್ಚ, ಆವ್ರೇಜ್ ಕಾಸ್ಟ್, ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಏನಾಗಿರಬೇಕು, ಹೆಚ್ಚಾಗಿರಬೇಕು ಅಥವಾ ಸರಾಸರಿ ವೆಚ್ಚಕ್ಕೆ ಸಮನಾಗಿ ಇರಬೇಕು. ದೀಸ್ ಆರ್ ಆಲ್ ದಿ ಕಂಡೀಷನ್ಸ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಇವೇನಾಗಿದೆ, ಲಾಭ ಗರಿಷ್ಠೀಕರಣದ ಕಂಡೀಷನ್ಸ್ ಅಥವಾ ಷರತ್ತುಗಳು ಅಂತ ನಾವು ಹೇಳ್ಬೋದು. Now let's try to understand these conditions one by one with an diagram. First, look at this diagram which satisfies 2 of our first conditions. First condition is the price P must equal MC or MR equals to MC, and the second condition is MC is non-decreasing or the slope of MC is positive. ಈ ಡಯಾಗ್ರಾಮ್ ಏನು ಮಾಡುತ್ತೆ, ನಮ್ಮ ಮೊದಲ 2 ಷರತ್ತುಗಳು ಏನಿದೆ ಅವುಗಳು ಯಾವ ರೀತಿಯಾಗಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಇಟ್ ಸೇಸ್ ದ್ಯಾಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಔಟ್ಪುಟ್ ಶುಡ್ ಬಿ such that MR equals to MC. ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನಲ್ಲಿ ಏನಿದೆ ಔಟ್ಪುಟ್, ಇಲ್ಲಿ ಒಟ್ಟು ಉತ್ಪನ್ನ ಏನಿದೆ ಅದು ಏನಾಗಿರಬೇಕು, MR ಮತ್ತು MCಗೆ ಈಕ್ವಲ್ ಆಗಿರಬೇಕು ಅನ್ನೋದನ್ನು ತೋರಿಸುತ್ತೆ. ಸೊ ಇನ್ ದಿಸ್ ಡಯಾಗ್ರಾಮ್ at the horizontal axis we are measuring the output. At the horizontal axis we are measuring the output, and in vertical axis we are going to measure the price as well as marginal cost. ಇಲ್ಲಿ OX axis ಅಲ್ಲಿ ಏನನ್ನ
ಒಟ್ಟು ಉತ್ಪನ್ನವನ್ನು, ನಂತರ OY ಎಕ್ಸಿಸಲ್ಲಿ ಏನು ಬೆಲೆ ಜೊತೆಯಲ್ಲಿ ಮಾರ್ಜಿನಲ್ ಕಾಸ್ಟ್ ಸೀಮಾಂತ ವೆಚ್ಚವನ್ನು ಏನು ಮಾಡ್ತಿದ್ದೀವಿ ನಾವು ಮೆಜರ್ ಮಾಡ್ತಾ ಇದ್ದೀವಿ. ಹಿಯರ್ ವಿ ಹ್ಯಾವ್ ಅ ಸ್ಟ್ರೇಟ್ ಲೈನ್ ವಿಚ್ ಶೋಸ್ ಪ್ರೈಸ್ ಲೆವೆಲ್. Here we have a straight line. When we are studying the average revenue and marginal revenue, we saw the diagram, the price and the straight line. This is called as price line. Illi price ಏನಿದೆ, when the price is fixed at P, ಬೆಲೆಯು ಏನಾಗಿದೆ ಪಿಗೆ ಫಿಕ್ಸ್ ಆಗಿದೆ ಅಂತ ಅಂದರೆ ಅಲ್ಲಿ ನಾವೇನು ಒಂದು ಸ್ಟ್ರೇಟ್ ಲೈನ್, ಹಾರಿಜಾಂಟಲ್ ಸ್ಟ್ರೇಟ್ ಲೈನನ್ನು ನೋಡಿದ್ದೀವಿ. ಅದಕ್ಕೆ ಏನಂತೀವಿ ಪ್ರೈಸ್ ಲೈನ್ ಅಥವಾ ಬೆಲೆ ರೇಖೆ ಅಂತ ಕರಿತೀವಿ. ಬಿಕಾಸ್ AR ಆ್ಯಂಡ್ MR, ಆವ್ರೇಜ್ ರೆವಿನ್ಯೂ ಮತ್ತು ಮಾರ್ಜಿನಲ್ ರೆವಿನ್ಯೂ ಬೋತ್ ಆರ್ ಈಕ್ವಲ್ಸ್ ಟು ದಿ ಪ್ರೈಸ್, ಬೆಲೆಗೆ ಏನಾಗಿರುತ್ತೆ ಸಮನಾಗಿ ಇರುತ್ತೆ. ಸೊ ಇಟ್ಸ್ ಅ ಹಾರಿಜಾಂಟಲ್ ಸ್ಟ್ರೇಟ್ ಲೈನ್. ಇದು ಒಂದು ಹಾರಿಜಾಂಟಲ್ ಸರಳ ರೇಖೆ ಆಗಿರೋದನ್ನು ನಾವು ನೋಡ್ಬೋದು. ಸೊ here we can observe that MC curve, at first it downward sloping. Here this is the MC curve. At first it's downward sloping and then it upward sloping. ಫಸ್ಟ್ ಏನಾಗಿದೆ, ಇದು ನಮ್ಮ ಮಾರ್ಜಿನಲ್ ಕಾಸ್ಟ್ ರೇಖೆ ಆಗಿದೆ. ಮೊದಲು ಏನಾಗಿದೆ, ಇದು ಇಳಿಮುಖವಾಗಿ ಇರೋದನ್ನು ನೋಡ್ಬೋದು. ನಂತರದ ಸಮಯದಲ್ಲಿ ಏನಾಗಿದೆ, ಇದು ಏರಿಕೆಯ ರೂಪದಲ್ಲಿ ಏನಾಗಿದೆ ಹೋಗಿರೋದನ್ನು ನಾವು ನೋಡ್ಬೋದು. ಸೊ ಇಟ್ ಫಾರ್ಮ್ಸ್ ಯು ಶೇಪ್ ಬೇಸಿಕಲಿ. ಸೊ ಯು ಶೇಪಲ್ಲಿ ನಮ್ಮ MC ಕರ್ವ್ ಅಥವಾ ಮಾರ್ಜಿನಲ್ ಕಾಸ್ಟ್ ರೇಖೆ ಇರುತ್ತೆ. ಇದು ಏನಾಗಿದೆ, ಮೊದಲು ಇಳಿಕೆಯ ರೂಪದಲ್ಲಿ ಇದ್ದು ನಂತರ ಏರಿಕೆಯ ರೂಪದಲ್ಲಿ ಹೋಗಿರೋದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಫ್ ವಿ ಲುಕ್ at this diagram, the MR and MC, here the MR and MC which should be equated at the profit maximization level are basically intersecting at 2 points. MR and MC ಏನಾಗಬೇಕು, ಎರಡು ಪಾಯಿಂಟ್ಗಳಲ್ಲಿ ಅಂದರೆ ಇಲ್ಲಿ ಮತ್ತು ಈ ಪಾಯಿಂಟ್ನಲ್ಲಿ ಏನಾಗಿದೆ, ಎರಡು ಇಂಟರ್ಸೆಕ್ಟ್ ಆಗಿರೋದನ್ನು ನಾವು ನೋಡ್ಬೋದಾಗಿದೆ. ಸೊ ಹಿಯರ್ MR and MC which should be equated at the profit maximization level, they are basically intersecting at 2 points. The first being this one. So the first being or the first point is this one and the second point is this one. Here this is the first point where MR and MC equated at the point, and this is the second point where MR and MC both are equals. This is B. Okay, so we have 2 points at which MR equals to MC. The first point is this one and the second point is this one where MR and MC both are equals. ಇಲ್ಲಿ ಏನಾಗಿದೆ, ನಾವು ಎರಡು ಬಿಂದುಗಳನ್ನು ಅಥವಾ ಎರಡು ಪಾಯಿಂಟ್ಗಳನ್ನು ನೋಡ್ಬೋದಾಗಿದೆ. ಎಲ್ಲಿ MR ಮತ್ತು MC ರೇಖೆ, ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚದ ರೇಖೆ ಒಂದನ್ನೊಂದು ಸಂಧಿಸುತ್ತಲ್ವ, ಅದು ಎರಡು ಪಾಯಿಂಟ್ಗಳನ್ನು ನೋಡ್ಬೋದಾಗಿದೆ. ಫಸ್ಟ್ ಒನ್ ಇದಕ್ಕೆ ನಾವು A ಅಂತ ಹೆಸರನ್ನು ಕೊಟ್ಟರೆ, ಸೆಕೆಂಡ್ ಪಾಯಿಂಟ್ ಏನಾಗಿದೆ, ಇಲ್ಲಿ MR ಮತ್ತು MC ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿರೋದನ್ನು ನೋಡ್ಬೋದು. ಪ್ರೈಸ್ ಲೈನ್ ಏನಾಗಿದೆ, ಇದು MR ರೇಖೆ ಅಂತ ನಾವು ಹೇಳ್ಬೋದಾಗಿದೆ. ಸೊ MC ಕರ್ವ್ ಎರಡು ಕಡೆ ಇಂಟರ್ಸೆಕ್ಟ್ ಆಗಿದೆ A ಮತ್ತು B ನಲ್ಲಿ. So that will be decided by our second condition. Over the second condition, it says MC is non-decreasing or the slope of MC is positive. First condition ಅನ್ನು ತಿಳ್ಕೊಳ್ಳೋಣ, ಬಟ್ ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ, MC is non-decreasing or the slope of MC is positive ಅಂತ ಹೇಳುತ್ತೆ. Now at first we look at this point. ಈ ಪಾಯಿಂಟನ್ನು ನೋಡಿದ್ರೆ here MC is not non-decreasing. MC is decreasing because MC curve is coming like this. ಇಲ್ಲಿ
ಎಮ್ ಸಿ ಕರ್ವ್ ಯಾವ ರೀತಿ ಬಂದಿದೆ, ಯು ಶೇಪಲ್ಲಿ ಇದೆ ಅಲ್ವಾ. ಸೊ ಫಸ್ಟ್ ಏನಾಗಿದೆ, ಈ ರೀತಿಯಾಗಿ ಬಂದಿರೋದನ್ನು ನಾವು ನೋಡ್ಬೋದಾಗಿದೆ. ಆ್ಯಂಡ್ ಆಲ್ಸೋ ಇಟ್ ಮೀನ್ಸ್ ದ್ಯಾಟ್ ದ ಸ್ಲೋಪ್ ಆಫ್ ಎಮ್ ಸಿ ಈಸ್ ನೆಗೆಟಿವ್. ಇಲ್ಲಿ ಎಮ್ ಸಿ ಕರ್ವ್ ಈ ರೀತಿಯಾಗಿ ಬಂದಿರೋದ್ರಿಂದ ಇಲ್ಲಿ ದ ಸ್ಲೋಪ್ ಆಫ್ ಎಮ್ ಸಿ, ಮಾರ್ಜಿನಲ್ ಕಾಸ್ಟಿನ ಇಳಿಜಾರು ಏನಾಗಿದೆ, ಕಡಿಮೆ ಆಗಿ, ಅಥವಾ ಮಾರ್ಜಿನಲ್ ಕಾಸ್ಟ್ ಏನಾಗಿದೆ, ಅಧಿಕವಾಗಿ, ಆದಾಯ ಕಡಿಮೆ ಆಗಿ ಇರೋದನ್ನು ನಾವು ನೋಡ್ಬೋದಾಗಿದೆ. ಓಕೆ, ಸೊ ದಿಸ್ ಪಾಯಿಂಟ್ ಕೆನ್ ನಾಟ್ ಬಿ ಅವರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ level of output, because at this point, let me write that down, MC is, at this point MC is decreasing and the slope of MC is negative. ಇಲ್ಲಿ MC ಏನಾಗಿದೆ, ಡಿಕ್ರೀಸ್ ಅಥವಾ ಮಾರ್ಜಿನಲ್ ಕಾಸ್ಟ್ ತುಂಬ ಕಡಿಮೆ ಆಗ್ತಾ ಇದೆ, ಮತ್ತು ದ ಸ್ಲೋಪ್ ಆಫ್ MC ಈಸ್, ಸ್ಲೋಪ್ ಆಫ್ ಎಮ್ ಸಿ ಏನಾಗ್ತಾ ಇದೆ, ನೆಗೆಟಿವ್ ಆಗಿರೋದನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ರೆವಿನ್ಯೂ ಅಥವಾ ಆದಾಯ ಏನಾಗಿರುತ್ತೆ, ಸರಾಸರಿ ಆದಾಯ ಮತ್ತು ಮಾರ್ಜಿನಲ್ ರೆವಿನ್ಯೂ, ಒಟ್ಟು ಸೀಮಾಂತ ಆದಾಯ ಏನಾಗಿರುತ್ತೆ, ಮಾರ್ಜಿನಲ್ ಕಾಸ್ಟಿಗೆ ಸಮನಾಗಿ ಇರೋದ್ರಿಂದ ಇಲ್ಲಿ ಏನಾಗಿರುತ್ತೆ, ಉದ್ಯಮ ಸಂಸ್ಥೆ ಹೆಚ್ಚಿನ ಲಾಭವನ್ನು ಗಳಿಸಿಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯ ಆಗದೆ ಇರೋದನ್ನು ನೋಡ್ಬೋದು. ಸೊ ವೆನ್ ವಿ ಟೇಕ್ ದ ಸೆಕೆಂಡ್ ಪಾಯಿಂಟ್ ಮೀನ್ಸ್ ಹಿಯರ್ ದಿಸ್ ಒನ್, ಫಾರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ವಿ ಆ್ಯಕ್ಚುಲಿ ವಾಂಟ್ ಎಮ್ ಸಿ ಸ್ಲೋಪ್ ಶುಡ್ ಬಿ ಪಾಸಿಟಿವ್. ಇಲ್ಲಿ ಎಮ್ ಸಿ ಸ್ಲೋಪ್ ಏನಾಗಿರಬೇಕು, ಪಾಸಿಟಿವ್ ಆಗಿ ಇರೋದನ್ನು ನಾವು ನೋಡಬೇಕು. ಹಿಯರ್ ದಿಸ್ ಈಸ್ ದ ಪ್ರೈಸ್ ಲೈನ್, ಇಲ್ಲಿ ಪ್ರೈಸ್ ಲೈನ್ ಇದೆ ಅಂದರೆ ಇದು ಸೆಕೆಂಡ್ ಪಾಯಿಂಟ್, ಇಲ್ಲಿ ಫಸ್ಟ್ ಪಾಯಿಂಟ್ ಆಗಿರತ್ತಲ್ವಾ. ಸೊ ವೇರ್ ದೆರ್ ಈಸ್ ನೋ ಪ್ರೊಡಕ್ಷನ್ ಇಲ್ಲ ಅಂದರೆ ರೆವಿನ್ಯೂ ಆ್ಯಂಡ್ ಕಾಸ್ಟ್ ಬೋತ್ ಆರ್ ಝೀರೋ, ಎರಡೂ ಝೀರೋ ಆಗಿ ಇರುತ್ತೆ. ಆ್ಯಂಡ್ ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಎರಡೂ ಈಕ್ವಲ್ ಆಗಿ ಇದ್ದರೆ, ಮಾರ್ಜಿನಲ್ ಕಾಸ್ಟ್ ಮತ್ತು ಪ್ರೈಸ್ ಎರಡೂ ಈಕ್ವಲ್ ಆಗಿ ಇದ್ದರೆ ಏನಾಗಿರುತ್ತೆ, ಅಲ್ಲಿನೂ ಕೂಡ ಉದ್ಯಮ ಸಂಸ್ಥೆ ಯಾವುದೇ ರೀತಿಯಾದಂತಹ ಲಾಭವನ್ನು ಗಳಿಸದೇ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಆಫ್ಟರ್ ದ್ಯಾಟ್ ನಂತರ ಏನಾಗುತ್ತೆ, ಎಮ್ ಸಿ ಕರ್ವ್ ಏನಾಗಿರುತ್ತೆ, ಡೌನ್ವರ್ಡ್ ಸ್ಲೋಪ್, ಇಳಿಮುಖವಾಗಿ ಬಂದಿರೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಏನಾಗಿದೆ, ಪ್ರೈಸ್ ಏನಾಗಿದೆ, ಮಾರ್ಜಿನಲ್ ಕಾಸ್ಟ್ಗಿಂತ ಹೆಚ್ಚಿಗೆ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಪ್ರೈಸ್ ಈಸ್ ಗ್ರೇಟರ್ ದ್ಯಾನ್ ಮಾರ್ಜಿನಲ್ ಕಾಸ್ಟ್, ಬೆಲೆ ಸೀಮಾಂತ ವೆಚ್ಚಕ್ಕಿಂತ ಏನಾಗಿದೆ, ಹೆಚ್ಚಿಗೆ ಇದೆ. ಸೊ ಈ ಪೋರ್ಷನ್ ಏನಾಗಿರುತ್ತೆ, ಒಂದು ಉದ್ಯಮ ಸಂಸ್ಥೆ ಗಳಿಸುವಂತಹ ಲಾಭ ಅಥವಾ ಅದರ ಒಂದು ಪ್ರಾಫಿಟ್ ಅಂತ ನಾವು ಹೇಳ್ಬೋದು. ಸೊ if we taking this point into our account, here our MC and MR curve both are equal, but at this point if we look at the MC curve, it started taking a turn from around here, and at this point MC is actually increasing, and the slope of MC, which we calculate by delta y divided by delta x, whatever formula we use, that's also positive at this point. So this will be our profit maximization point, and this will be profit maximization output, and this will be profit maximization output. Here Q1, Q2, if we consider Q1 and Q2, this will be our profit maximization output. ಇಲ್ಲಿ ಏನಿದೆ, ಈ ಬಿಂದುವಿನಲ್ಲಿ ಮಾರ್ಜಿನಲ್ ಕಾಸ್ಟ್ ಡಿಕ್ರೀಸ್ ಆಗ್ತಾ ಇರೋದನ್ನು, ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಅಂದರೆ ಇಲ್ಲಿ ಒಟ್ಟು ವೆಚ್ಚ
ಅಥವಾ ಸೀಮಾಂತ ವೆಚ್ಚ ಏನಾಗಿರುತ್ತೆ ಹೆಚ್ಚಿಗೆ ಆಗಿದ್ದು, ಜೊತೆಯಲ್ಲಿ ಪ್ರೈಸ್ ತುಂಬ ಮಾರ್ಕೆಟ್ ಪ್ರೈಸ್ ಕಡಿಮೆ ಇರೋದ್ರಿಂದ ಫರ್ಮ್ ಇನ್ಕರಿಂಗ್ ಅ ಲಾಸ್ ಹಿಯರ್. ಆರ್ ಹಿಯರ್ ಆಲ್ಸೋ ಇಫ್ ದ ಫರ್ಮ್ ಪ್ರೊಡ್ಯೂಸ್ Q0 amount of output, here in this portion also the firm will incurring loss. ಫರ್ಮ್ ಏನು ಮಾಡುತ್ತೆ, ನಷ್ಟವನ್ನು ಅನುಭವಿಸೋದನ್ನು ನಾವು ನೋಡ್ಬೋದು. ಹಿಯರ್ ಝೀರೋ ಪ್ರಾಫಿಟ್ ಆ್ಯಂಡ್ ಝೀರೋ ಲಾಸ್ ಏನಾಗಿರುತ್ತೆ, MC ಒಟ್ಟು ನಷ್ಟ ಮತ್ತು ಝೀರೋ, ಸೊ ಶೂನ್ಯ ನಷ್ಟ ಮತ್ತು ಶೂನ್ಯ ಲಾಭ ಇರೋದನ್ನು ನಾವು ನೋಡ್ಬೋದು. ಬಿಕಾಸ್ ಪ್ರೈಸ್ ಆಸ್ ವೆಲ್ ಆಸ್ ಮಾರ್ಜಿನಲ್ ಕಾಸ್ಟ್ ಬೋತ್ ಆರ್ ಈಕ್ವಲ್ ಹಿಯರ್, ಆ್ಯಂಡ್ ದಿಸ್ ವಿಲ್ ಬಿ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್. ಫ್ರಮ್ ಹಿಯರ್ ಟು ಹಿಯರ್ MR is greater than MC. At this level a firm incurs profit. ಈ ಲೆವೆಲ್ನಲ್ಲಿ ಫರ್ಮ್ ಏನು ಮಾಡುತ್ತೆ, ಪ್ರಾಫಿಟನ್ನು ಅರ್ನ್ ಮಾಡೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ದ ಪ್ರಾಫಿಟ್ ಆಫ್ ದಿ ಫರ್ಮ್. ಸೊ ಲಾಜಿಕಲಿ ಥಿಂಕ್ ಮಾಡಿದ್ರೆ ನಮ್ಮ ಎಮ್ ಸಿ ಕರ್ವ್ ಏನಾಗಿದೆ, ಯು ಶೇಪಲ್ಲಿ ಇದೆ ಅಲ್ವಾ, ಆ್ಯಂಡ್ MR ಕರ್ವ್ ಇಟ್ಸ್ ಅ ಸ್ಟ್ರೇಟ್ ಲೈನ್. MR ಕರ್ವ್ ಏನಾಗಿದೆ, ಸ್ಟ್ರೇಟ್ ಲೈನ್ ಆಗಿದೆ. ಹಿಯರ್ ಐ ಹ್ಯಾವ್ ರಿಟರ್ನ್ MR ಈಸ್ ಗ್ರೇಟರ್ ದೆನ್ MC. MR is greater than MC. ಹಾಗಾದರೆ ನಾವು ಏನು ಮಾಡ್ಬೋದು, R means revenue is greater than C, means revenue ಕಾಸ್ಟ್ಗಿಂತ ವೆಚ್ಚಕ್ಕಿಂತ ಹೆಚ್ಚಾಗಿದೆ ಅಂತ ಏನು ಮಾಡ್ಬೋದು, ಸ್ಟಡಿ ಮಾಡ್ಬೋದು. ಸೊ ಇಟ್ ಮೀನ್ಸ್ when revenue is greater than cost, it means that a firm incurring profit. Clear? So this entire shaded region, this is the profit of the firm. Here the firm is earning profit. If the firm producing something at this point, I have already told you that if the firm producing something at this point, here Q0 output, when Q0 output is here, this level of output, here this is the MC curve, here this is the MC curve, and MR, this is the MR curve. The gap between MC and MR curve, here we can see the gap between MC and MR curve. At this point MC is greater than MR, marginal cost is greater than MR, so the cost is greater than revenue. At this point the firm incurs loss, so this is basically loss of the firm. And here also if the firm produce this level of output, let me bring this down, this level of output, the gap between MC and MR, we can see the gap between MC and MR. Here also the firm incurs loss, ಇಲ್ಲೂ ಕೂಡ ಏನಾಗುತ್ತೆ, ಫರ್ಮ್ ಲಾಸ್ ಅನ್ನು ಅನುಭವಿಸುತ್ತೆ. ಸೊ ದ MC curve must be lower than MR. MC ಏನಾಗಿರಬೇಕು, ಮಾರ್ಜಿನಲ್ ಕಾಸ್ಟ್ ಏನಾಗಿರಬೇಕು, ಮಾರ್ಜಿನಲ್ ರೆವಿನ್ಯೂಗಿಂತ ಕಡಿಮೆಯಾಗಿ ಇರಬೇಕು. ಸೊ ಹಿಯರ್ ಟು ಹಿಯರ್, ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ ಐ ರೈಟ್ ಹಿಯರ್ MR is greater than MC. This entire shaded region is the profit of the firm. Is it clear? But when we come to this point, here MC and MR both are equal. Here the firm's economic profit is 0. This level and this level, this level and this level, at this level what we call the zero economic profit, because we have marginal concept here, we have MR and MC. So let me write the cost of producing
the cost of producing an additional unit of output which is equals to the revenue from an additional unit of output. This is nothing but here this is MC is equals to the MR. This is here the cost of producing an additional unit of output. This is MC, and the revenue from an additional unit of output, this is MR. MC is equals to the MR. So the firm would incurring a loss up till here. The firm would incurring loss up till here and here. From here to here, here to here. Clear? And from here to here, we should leave this and this point, because here the firm's economic profit is 0. From here to here, this entire reason the firm will have profit. Where marginal revenue is greater than marginal cost. The revenue incurred by selling additional part of output is more than the cost of producing output. This is where the loss is ending, where the firm starts its profit. This is where the loss is ending. From here, the firm will earn the profit till here. So this is all about our first and second condition. The first condition is the price P must equal MC, or MR should be equal to the MC, because the price is, when the price is fixed, MR and MC both are equal. Here and here. Here we can see the marginal cost curve is a U-shaped curve. At this point, when the firm sells Q1 quantity of output, the firm's economic profit and the firm's output, or the firm ಏನು ಮಾಡುತ್ತೆ, ಅದರ ಒಟ್ಟು ಉತ್ಪನ್ನ ಮತ್ತು ಅದರ ಪ್ರಾಫಿಟ್ ಲಾಭ ಏನಾಗಿರುತ್ತೆ, 0 ಆಗಿ ಇರೋದನ್ನು ನೋಡ್ಬೋದು. ಬಿಕಾಸ್ ದ MC and MR both are equal here. After this point, the firm starts incurring a profit till here. When the firm reaches this point, here also the MR and MC both are equals. In this point also, the firm's profit will be 0, because the revenue as well as the cost both are equals here. So entire this portion we can see here the firm incurs profit. After this point and before this point, both this point, if the firm produce output, the firm will incur loss. So this is all about first and second condition of the profit maximization. Okay, in the next session we will discuss the third condition, that's also in short run and long run. Okay.